ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಇವತ್ತು ನಾನು ನಿಮಗೆ ಏನು ಹೇಳಕ್ಕೆ ಬಂದೇನ್ರಿ ಅಂದ್ರೆ, ಈ ವಿಡಿಯೋ ನಾವು ಬ್ಲೌಸ್ಗಳನ್ನ ರೆಡಿ ಮಾಡಿರ್ತೀವಿ, ಅದಕ್ಕೆ ನಾವು ಉಕ್ಸು ಮತ್ತು ಉಕ್ಸಿನ ಮನೇನ ಯಾವ ಥರ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಕೊಡ್ತೇನೆ ರೀ. ಅದರಲ್ಲಿ ಮೊದಲಿಗೆ ನಾನು ಉಕ್ಸನ್ನ ಹೇಗೆ ಹಚ್ಚೋದು, ಯಾವ ಥರ ಇದನ್ನು ಹಚ್ಚೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಬರೀ ನೋಡಿರಿ, ನಾನೀಗ ಉಕ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಕ್ಸ ನೀವು ಹಾಕೋಬೋದು. ಮಿನಿಮಮ್ ಅಂದರೆ 5 ಉಕ್ಸ್ನ ಒಂದು ಬ್ಲೌಸ್ಗೆ ನೀವು ಹಚ್ಬೋದು. ನೋಡಿ, ನಾನಿಲ್ಲಿ ಉಕ್ಸ್ ಹಚ್ಚೋದಕ್ಕೋಸ್ಕರ ನಾನು ಉಕ್ಸಿನ ಯಾವ ಥರ ಹಚ್ಚಬೇಕು, ಯಾವ ಕಡೆ ಹಚ್ಚಬೇಕು ಅಂಥೇಳಿ ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿರಿ, ಇವಾಗ ನಾನು ಉಕ್ಸ್ನ ಹೇಗೆ ಹಚ್ಚಬೇಕು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಮೊದಲಿಗೆ ಹೀಗೆ ಉಕ್ಸ್ನ ಇದ್ರ ಮೇಲೆ ಇಟ್ಕೋಬೇಕು. ನೋಡಿ, ಈ ಥರ ಉಕ್ಸ್ನ ಇಟ್ಕೊಂಡು ನಾನಿಲ್ಲಿ ಒಂದು ಸೂಜಿಗೆ 4 ಎಳೆ ದಾರಾನ ಈ ಥರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ಸ್ವಲ್ಪ ಸೀರಂದು ಅಥವಾ ದಪ್ಪಂದು ಇರೋವಂಥ ಸೂಜಿನ ತೊಗೊಂಡ್ರಿ ಅಂತ ಹೇಳಿದರೆ ನಿಮಗೆ ಅದು ಹೊಲಿಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ನೋಡಿ, ನಾನು ಈ ಥರ ಸೂಜಿನ ತೊಗೊಂಡು ಅದಕ್ಕೆ 4 ಎಳೆ ದಾರನ ಈ ಥರ ನಾನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಸೊ ಇಟ್ಕೊಂಡಿದ್ದು ಆದಮೇಲೆ ನಾವು ಈ ಉಕ್ಸು 2 ಕಡೆ ಸ್ವಲ್ಪ ಹೋಲಿರುತ್ತಲ್ಲ, ಒಂದು ಕಡೆ ಹೋಲಿಗೆ ನಾವು ಈ ಥರ ಹೊಲಿಗೆನ ಹಾಕೋಬೇಕಾಗತ್ತೆ. ಸೊ ಹಾಕ್ಕೊಂಡು ಅದೇ ಹೊಲಿಗೆನೆ ಮತ್ತೆ ಆ ಕಡೆಯಿಂದ ನಾವು ಈ ಕಡೆನ ಆ ದಾರ ಸೂಜಿ ಅಥವಾ ಏನಿದೆಯಲ್ಲ ಅದನ್ನು ಈ ಥರ ಪಾಸ್ ಮಾಡ್ಕೋಬೇಕು. ಸೊ ನೀವು ಪಾಸ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ನೀವು ನೋಡಿಕೊಂಡು ಪಾಸ್ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ದಾರ ಸಿಕ್ಕಾಗೋ ಚಾನ್ಸು ತುಂಬ ಇರುತ್ತೆ. ಸೊ ನೋಡಿಕೊಂಡು ನೀವು ನಿಧಾನವಾಗಿ ಇದನ್ನು ಹಾಕೋಬೇಕಾಗತ್ತೆ. ಸೊ ನೋಡಿ, ನಾನು ಇದೇ ಥರ ಹೋಲ್ಗಳು ಏನಿದೆಯಲ್ಲ ಆ ಹೋಲ್ಗಳಿಗೆ ಇದೇ ಥರ ನಾನು ಹಿಂದೆ ಮುಂದೆ ಕೂಡ ಈ ಥರ ಹೊಲಿಗೆನ ಹಾಕೊಂಡ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಗ್ರಿಪ್ ಅನ್ನೋದು ತುಂಬ ಚೆನ್ನಾಗಿ ಕೂರುತ್ತೆ, ಬಿಗಿ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಥರ ದಾರ ಏನಾದರೂ ಜಾಸ್ತಿ ಬಂದಿದ್ದೇ ಆಗಿದ್ದರೆ ಕಟ್ ಮಾಡಿಕೊಂಡು ತೆಕ್ಕೊಂಬಿಡ್ಬೋದು. ಸೊ ನೋಡಿ, ಈ ಥರ ನಾನು ಹೊಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸೈಡ್ ನಾನು ಈ ಥರ ಹಾಕೊಂಡಿದ್ದು ಆದಮೇಲೆ ಅದೇ ಸೈಡು ಈ ಕಡೆ ಒಂದು ಹೋಲ್ ಇರುತ್ತಲ್ಲ ಆ ಹೋಲಿಗೂ ಕೂಡ ನೀವು ಇದೇ ಥರ ನೀವು ಸ್ಟಿಚ್ ಹಾಕೋಬೇಕಾಗತ್ತೆ. ಸೊ ನೋಡಿ, ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಹೊಲಿಗೆನ ಹಾಕೋಬೇಕಾದ್ರೆ ತುದಿಗೆ ಒಂದು ಗಂಟನ ಹಾಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ದಾರ ನಮಗೆ ಗ್ರಿಪ್ಪಾಗಿ ನೀಟಾಗಿ ಕೂರಬೇಕಲ್ಲ, ಅದಕ್ಕೋಸ್ಕರ ನಾವು ಈ ಥರ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಪದೇ ಅದೇ ಹೊಲಿಗೆನೇ ಹಿಂದೆ ಮುಂದೆ ಕೂಡ ಈ ಥರ ನೀವು ಸ್ಟಿಚ್ ಹಾಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಉಕ್ಸಿನ ಗ್ರಿಪ್ಪು ತುಂಬ ಚೆನ್ನಾಗಿ ಕೂರುತ್ತೆ. ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಕೋಬೇಕಾದ್ರೆ ಗ್ರಿಪ್ಪಾಗಿ ಉಕ್ಸು ಚೆಂದಾಗಿ ಕೂರುತ್ತೆ. ಸೊ ನೋಡಿ, ಈಗ ನಾನು ಆ ಹೋಲ್ಗಳಿಗೆ ಹಾಕೊಂಡಿದ್ದು ಆದಮೇಲೆ ಮೇಲ್ಗಡೆ ಏನಿದೆಯಲ್ಲ ಉಕ್ಸಿನ ಮನೆ ಅಂಥೇಳಿ ಆ ಮನೆಗೂ ಕೂಡ ನಾವು ಈ ಥರ ಹಾಕೋಬೇಕಾಗತ್ತೆ. ಸೊ ಇದನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕೋಬೇಕು. ನೋಡಿ, ಈ ಥರ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಉಕ್ಸಿನ ಮನೇನ ಅಥವಾ ಉಕ್ಸ್ನ ಒಂದೇ ಥರ ಹಚ್ಚಬೇಕು ಅಂತ ಏನಿಲ್ಲ, ಇದರಲ್ಲಿ ತುಂಬ ವಿಧಗಳಿವೆ. ಸೊ ನಿಮಗೆ ನಾನು ಮೊದಲನೇ ವಿಧ ಹೇಗೆ ಹಚ್ಚೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ ರೀ. ಇದನ್ನು ಮಷೀನಲ್ಲಿ ಬೇಕಾದರೂ ಹಚ್ಬೋದು. ಸೊ ನಾನು ಇನ್ನೊಮ್ಮೆ ಮಷೀನಲ್ಲಿ ಹೇಗೆ ಹಚ್ಚೋದು, ಯಾವ ಥರ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕು ಅಂಥೇಳಿ ನಿಮಗೆ ಅದನ್ನು ತೋರಿಸ್ಕೊಡ್ತೇನೆ ರೀ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಏನಾದರೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಪ್ಲೀಸ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ. ನೋಡಿರಿ, ನಾನೀಗ ಒಂದು ಉಕ್ಸನ್ನ ಹಚ್ಚಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಪದೇ ಇದೇ ಥರ ನೀವು ಸ್ಟಿಚ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಗ್ರಿಪ್ಪಾಗಿ ತುಂಬ ಚೆನ್ನಾಗಿ ಬಿಗಿಯಾಗಿ ನಿಮಗೆ ಕೂರುತ್ತೆ. ಸೊ ಅದಾದಮೇಲೆ ನಾವು ಈ ಥರ ಇದನ್ನು ಗ್ರಿಪ್ಪಾಗಿ ಕೂರೋದಕ್ಕೆ ಈ ಥರ ನಾವು ಮಲ್ಕ್ನ ಹಾಕೋಬೇಕು. ದಾರಾನ ನೋಡಿ ಈ ಥರ ಹಾಕೋಬೇಕ್ರಿ. ಅದು ಬಿಗಿಯಾಗಿ ಕೂರಬೇಕು ಅಥವಾ ಹೊಲಿಗೆಯಲ್ಲಿ ಬಿಚ್ಚಬಾರ್ದು ಅಂತ ಹೇಳಿದರೆ ಈ ಥರ ನೀವು ಮಲ್ಕ್ನ ಹಾಕೋಬೇಕು. ಸೊ ನೋಡಿ, ಈ ಥರ ನೀವು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಉಳಿದಿರೋ ದಾರನ ಕಟ್ ಮಾಡಿಕೊಂಡು ತೆಕ್ಕೊಂಬಿಡಿ. ಸೊ ನೋಡಿ ಯಾವ ಥರ ಕಾಣುತ್ತೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ನೋಡಿರಿ, ಈ ಥರ ನೀಟಾಗಿ ಕಾಣುತ್ತೆ. ಹಿಂದೂ ಕೂಡ ಅಷ್ಟು ನೀವು ಅದೇ ಥರದ ದಾರಾನ ಸೇಮ್ ದಾರಾನ ತೊಗೊಂಡು ಹಾಕ್ಕೊಂಡಿದ್ರಿ ಅಂತ ಹೇಳಿದ್ರೆ ಅದು ಕಾಣಿಸೋದಿಲ್ಲ ರೀ. ದಾರ ನಾವು ಹಾಕೇವಿ ಇಲ್ಲೇವಿ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿ, ಈ ಥರ ನಾನು ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಕೂಡ ನಿಮಗೆ ನಾನು ಹಾಕಿ ತೋರಿಸ್ತೀನಿ ರೀ. ನೋಡಿರಿ, ಈ ಥರ ನಾನು ಅಷ್ಟು ಇದನ್ನು ಹಾಕ್ಕೊಂಡು ನಿಮಗೆ ತೋರಿಸಿದ್ದೀನಿ ರೀ. ನೋಡಿರಿ, ಹಿಂದೆ ದಾರ ಕಾಣೋದಿಲ್ಲ, ಮುಂದೆ ಎಷ್ಟು ನೀಟಾಗಿ
ಉಕ್ಸು ಹಚ್ಚಿದ್ದೀನಿ ಅಂಥೇಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಕ್ಕೆ 5 ಉಕ್ಸನ್ನೇ ಹಾಕೋಬೇಕು ಅಂತ ಏನಿಲ್ಲ, ನಿಮಗೆ ಬೇಕಾದಷ್ಟು ಉಕ್ಸನ್ನ ನೀವು ಹಾಕೋಬೋದು. ಆದರೆ ಒಂದು ಬ್ಲೌಸ್ಗೆ 5 ಉಕ್ಸು ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ, ಎಲ್ಲೂ ಸುಕ್ಕು ಅಂತ ಅನಿಸೋದಿಲ್ಲ. ಸೊ ನೋಡಿಕೊಂಡು ನಿಮಗೆ ಯಾವ ಥರ ಬೇಕು, ಯಾವ ಥರ ಡಿಸೈನಲ್ಲಿ ಬೇಕು ಆ ಥರ ನೀವು ಉಕ್ಸನ್ನ ಹಚ್ಕೋಬೋದು. ನೋಡಿ ಈ ಥರ ಉಕ್ಸನ್ನ ಹಾಕ್ಕೊಂಡಿದ್ದೀನಿ. ಉಕ್ಸಿನ ಪಟ್ಟಿ ಕೂಡ ನೀಟಾಗಿ ನೀವು ಹಾಕೋಬೇಕಾಗತ್ತೆ. ಸೊ ನಾವಾಗಲೇ ಹೇಳಿದಾಗೆ ಇನ್ನೊಂದು ಉಕ್ಸು ಯಾವ ಥರ ಹಚ್ಚೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನೆ ರೀ. ನಾನೀಗ ಮೊದಲಿಗೆ ತೋರಿಸಿದ ಹಾಗೆ 5 ಉಕ್ಸನ್ನ ಹಚ್ಚಿ ಕಂಪ್ಲೀಟಾಗಿ ಹೇಗೆ ಕಾಣುತ್ತೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನೆ ರೀ. ತೋರಿಸ್ಕೊಟ್ಟಿದ್ದಾದಮೇಲೆ ಈಗ ನಾನು ಸೆಕೆಂಡ್ ಉಕ್ಸನ್ನ ಯಾವ ಥರ ಹಚ್ಚಬೇಕು ಅಂಥೇಳಿ ನಿಮ್ಗೆ ತೋರಿಸ್ಕೊಡತ್ತೇನೆ ರೀ. ಒಂದು ಸರಿ ಇದು ಗ್ರಿಪ್ ಸಿಕ್ತು ಅಂತ ಹೇಳಿದರೆ ನಿಮಗೆ ಬೇಗನೆ ನೀವು ಹಚ್ಬೋದು. ನೋಡಿರಿ ಈ ಥರ ನೀವು ಲಾಸ್ಟಿಗೆ ಒಂದು ಸರಿ ಗಂಟನ್ನ ಹಾಕೊಂಡು ಬಿಟ್ರಿ ಅಂತ ಹೇಳಿದರೆ ದಾರ ಅನ್ನೋದು ಎಲ್ಲಿ ಬಿಚ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕೂರುತ್ತೆ. ಸೊ ನೋಡಿ ಈ ಥರ ನೀವು ಹಿಡ್ಕೊಂಡು ಪಟಾನೆ ಅಂಥೇಳಿ ಹಾಕೋಬೋದು ರೀ, ಬೇಗನೆ ಆಗಿ ಹೋಗುತ್ತೆ. ಉಕ್ಸ್ ಹಚ್ಚೋದು ತುಂಬಾ ಈಸಿ. ಯಾರು ಇದನ್ನು ಹಚ್ಚೋದಕ್ಕೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಸೊ ಉಕ್ಸ್ ಹಚ್ಚೋದು ತುಂಬಾ ಈಸಿಯಾಗಿರುತ್ತೆ. ನಿಮಗೆ ಬೇಕಾದ ಸ್ಟೈಲಲ್ಲಿ ಬೇಕಾದ ಥರ ನೀವು ಹಚ್ಕೋಬೋದು. ಸೊ ನೋಡಿ ಈ ಥರ ನಾನು ನಿಮಗೆ ತೋರಿಸ್ಕೊಡಕತ್ತೇನೆ ರೀ ಯಾವ ಥರ ಅಂಥೇಳಿ. ನೋಡ್ತಿರ್ಬೋದು ಈ ಥರ. ನಾನು ಮುಂದಿನ ವಿಡಿಯೋದಲ್ಲಿ ಉಕ್ಸಿನ ಮನಿ ಯಾವ ಥರ ಮಾಡೋದು ದಾರದಲ್ಲಿ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಮೊದಲಿಗೆ ನಾನು ಉಕ್ಸಿನ ಮನಿನ ಬ್ಲೌಸಲ್ಲೇ ಯಾವ ಥರ ಮಷೀನಲ್ಲೇ ಸ್ಟಿಚ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಇವಾಗ ದಾರದಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಅದು ಕೂಡ ಇದೇ ಥರನೇ ನಾಳಕ್ಕೆಳೆ ದಾರದಲ್ಲೇ ಮಾಡ್ಕೊಳ್ಳೋದು. ಸೊ ನಿಮಗೆ ದಪ್ಪ ಬೇಕಂದರೆ ದಪ್ಪನ ಹಾಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗನ ಹಾಕೋಬೋದು. ಆದರೆ ದಪ್ಪ ಮಾಡ್ಕೊಂಡಿದ್ರ ಅಂತ ಹೇಳಿದ್ರೆ ಎಲ್ಲಿ ಬಿಚ್ಕೊಳ್ಳೋದಿಲ್ಲ, ಬ್ಲೌಸು ಹರಿದ್ರೂ ಕೂಡ ಅದರ ಸ್ಟಿಚ್ ಕೂಡ ಎಲ್ಲಿ ಬಿಚ್ಕೊಳ್ಳೋದಿಲ್ಲ. ಸೊ ಆ ಥರ ಇರುತ್ತೆ ಸ್ಟಿಚ್ ಕೂಡ. ಸೊ ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಇದನ್ನು ಬ್ಲೌಸ್ನ ಎಲ್ಲ ನೀವು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಹಿಂದ್ಗಡೆ ದಾರ ಏನಿದೆಯಲ್ಲ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ತಗೊಂಬಿಡ್ರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.